ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ನಾವು ಹಾಸನಿಂದ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಮಾವ ಇದ್ದಾರಲ್ಲ, ಅವ್ರ ಊರಲ್ಲಿ ಒಂದು ಪೂಜೆ ಇದೆ. ಅಲ್ಲಿ ಬೆಟ್ಟ ಇದೆ, ತಿಮ್ಮಪ್ಪ ಸ್ವಾಮಿ ಬೆಟ್ಟ ಇದೆ. ಸೊ ಅಲ್ಲಿ ಒಂದು ಪೂಜೆ ಇದೆ. ಸೊ ಅದಕ್ಕಾಗಿ ನಾವು ಡೈರೆಕ್ಟಾಗಿ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಸನಿಂದನೂ ಅದೊಂದು ಆಲ್ಮೋಸ್ಟ್ 2 hours ಆಗ್ಬೋದು. ಸೊ ಎಸ್, ಇವಾಗ ಆನ್ ದ ವೇ ಇದ್ದೀವಿ ಅಲ್ಲಿಗೆ ನಾವು. ಬನ್ನಿ, ಅಲ್ಲಿ ಏನೇನಾಗುತ್ತೆ, ಹೇಗೇಗಾಗುತ್ತೆ ಅನ್ನೋದನ್ನೆಲ್ಲ ತೋರಿಸ್ತೀವಿ. ಈಗ ಆಲ್ರೆಡಿ 11:30 ಆಗಕ್ಕೆ ಬಂದಿದೆ. ಸೊ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗುತ್ತೆ. ಸೊ ಹೇಗಿರುತ್ತೆ ಎಲ್ಲ ಅನ್ನೋದನ್ನ ತೋರಿಸ್ತೀನಿ, ಬನ್ನಿ. ಮಾಡು ಸೊ ಈಗ ನಾವು ಇಲ್ಲಿಗೆ ರೀಚ್ ಆಗಿದ್ದೀವಿ. ಇದೇ ದೇವಸ್ಥಾನ ನಾನು ಹೇಳಿದ್ದು. ಇದು ಬೆಟ್ಟದ ಮೇಲಿರೋದು. ಸೊ ಬೆಟ್ಟದ ಮೇಲಿದೆ, ಬಟ್ ಏನಂದ್ರೆ ಕಾರ್ ಅಲ್ಲಿ ತನಕ ಹೋಗುತ್ತೆ. ಸೊ ಇಲ್ಲಿ ಲೈಕ್ ಪ್ರತಿ ವರ್ಷ 48 ಡೇಸ್ ಪೂಜೆ ನಡೀತಾ ಇರುತ್ತೆ. ಲೈಕ್ ಎವ್ರಿ ಡೇ ಇಲ್ಲಿ ಪೂಜೆ, ಒಂಥರ ಜಾತ್ರೆ ತರಾನೇ ಹೇಳ್ಬೋದು. ನಾವಿವತ್ತು ಹೋಗಿದ್ದು ಲಾಸ್ಟ್ ಡೇ ಆಫ್ ಪೂಜೆ. ಆಕ್ಚುಲಿ ನಾವು ಲೈಕ್ ಒಂದಿನ ನಾವು ಕೂಡ, ಅಂದ್ರೆ ನಮ್ಮ ಅತ್ತೆ ಮಾವ ಕೂಡ ಪೂಜೆ ಇಡಿಸಿದ್ರು. ನಾವು ಮುಂಚೆನೆ ಹೋಗ್ಬೇಕಿತ್ತು, ಬಟ್ ಏನೋ ಬೇರೆ ಪ್ಲಾನ್ಸ್ ಬಂತು. ಅದಕ್ಕಾಗಿ ನಾವು ಇವತ್ತಿಗೆ ಪೋಸ್ಟ್ಪೋನ್ ಮಾಡ್ಕೊಂಡ್ವಿ. ಸೊ ಇವತ್ತು ಆಕ್ಚುಲಿ ಲಾಸ್ಟ್ ಡೇ ಆಗಿರೋದ್ರಿಂದ ಇನ್ನೊಬ್ರು ಆಲ್ರೆಡಿ ಹೋಮಾಗಿ ಬುಕ್ ಮಾಡಿದ್ರು. ಸೊ ನಾವು ಹೋಗೋ ಅಷ್ಟೊತ್ತಿಗೆ ಅವ್ರದ್ದು ಹೋಮ ಆಗೋಗಿತ್ತು. ಸೊ ನೆಕ್ಸ್ಟ್ ನಮ್ದು ಪೂಜೆ ಇತ್ತು. ಸೊ ಈಗ ನೀವು ನೋಡ್ಬೋದು, ಇಲ್ಲಿ ಹೋಮ ಎಲ್ಲ ಮುಗ್ದಿದೆ. ಹೋಮ ಎಲ್ಲ ಬೆಳಗ್ಗೆ 9 ಗಂಟೆಯಿಂದ ಶುರುವಾಯ್ತು ಅಂತ ಹೇಳಿದ್ರು. ತುಂಬಾ ಅರ್ಲಿ ಮಾರ್ನಿಂಗ್ ಏನಿರ್ಲಿಲ್ಲ. ಸೊ ನಾವು ಹೋದಾಗ ಇನ್ನ ಕೂಡ ಜಾತ್ರೆದು ಲಾಸ್ಟ್ ಬಿಟ್ ಏನಿರುತ್ತೆ, ದೇವ್ರನ್ನ ಸುತ್ತೋದು, ಅದು ನಡೀತಾ ಇತ್ತು. ಬಟ್ ನಾನು ಆ ಕ್ಲಿಪ್ಪಿಂಗ್ ತಗೊಳಕ್ಕಾಗ್ಲಿಲ್ಲ, ಬಿಕಾಸ್ ನಾವು ಆಗಷ್ಟೇ ಎಂಟರ್ ಆದ್ವಿ. ಎಂಟರ್ ಆದ ತಕ್ಷಣ ಆಬ್ವಿಯಸ್ಲಿ ಫೋನ್ ಎಲ್ಲ ತಕ್ಕೊಂಡು ಕೂರಕ್ ಆಗಲ್ಲ. ಎಲ್ಲಾನು ಮಾತಾಡ್ಸ್ಬೇಕು, ಹೇಗಿದೆ ಎಲ್ಲ ಕೇಳ್ಬೇಕಲ್ಲ. ತುಂಬಾ ವರ್ಷ ಆದ್ಮೇಲೆ ನಾನು ಕೂಡ ಹೋಗಿರೋದು. ಆಕ್ಚುಲಿ ನಾವು ನಮ್ಮ ಅತ್ತೆ ಮಾವನ ಊರಿಗೆ ತುಂಬಾ ಜಾಸ್ತಿ ಹೋಗಲ್ಲ, ಬಿಕಾಸ್ ಇವ್ರದೆಲ್ಲ ಸೆಟಲ್ ಬ್ಯಾಂಗ್ಳೂರಲ್ಲೇ ಆಗಿರೋದ್ರಿಂದ ಇಲ್ಲೇ ಬಾರ್ನ್ ಅಂಡ್ ಬಾಟಪ್ ನಮ್ಮ ಯಜಮಾನ್ರು. ಸೊ ಇವನ್ ನಮ್ಮ ಅತ್ತೆನೂ ಕೂಡ ಇಲ್ಲೇ ಓದಿರೋದು ಬ್ಯಾಂಗ್ಳೂರಲ್ಲೇ, ಬಟ್ ಅವರ ಮೂಲ ಊರು ಅದು. ಇವನ್ ನಮ್ಮ ಮಾವನು ಅಷ್ಟೇ ಕೂಡ ಸೆಟಲ್ಡ್ ಇನ್ ಬ್ಯಾಂಗ್ಳೂರ್. ಅವ್ರು ಓದಿರೋದು ಕೂಡ ಬೇರೆ ಕಡೆ. ಅವ್ರು ಆಕ್ಚುಲಿ ಹಾಸನಲ್ಲಿ ಇಂಜಿನಿಯರಿಂಗ್ ಮಾಡಿ ಬ್ಯಾಂಗ್ಳೂರಲ್ಲಿ ಸೆಟಲ್ ಆಗಿರೋದು. ಸೊ ಹಾಗಾಗಿ ಅಲ್ಲಿ ಇದಾರೆ ನೆಂಟರುಗಳೆಲ್ಲ, ಬಟ್ ನಾವು ಕೂಡ ವೆರಿ ರೇರ್ ಆಗಿ ಹೋಗ್ತೀವಿ. ಸೊ ನಾನು ಈ ದೇವಸ್ಥಾನಕ್ಕೆ ಆಕ್ಚುಲಿ ಈ ದೇವಸ್ಥಾನಕ್ಕೆ ನಾನು ಬಂದೇ ಇಲ್ಲ, ಹೋಗ್ಬೇಕು ಅನ್ಕೊಂಡಿದ್ವಿ, ಆಗಿನ ರೋಡ್ ಆಗಿರ್ಲಿಲ್ಲ. ಸೊ ನೀವು ನೋಡ್ಬೋದು ಇದೇ ದೇವರು ಹೇಗೆ ಅಲಂಕಾರ ಮಾಡಿದ್ದಾರೆ. ಜಸ್ಟ್ ಮಲ್ಗೆ ಮತ್ತೆ ಕನಕಾಂಬರದಲ್ಲಿ ಅಲಂಕಾರ ಮಾಡಿರೋದು. ಸೊ ಈ ಹೂವು ಮತ್ತೆ ಅನ್ನದಾನ ಕೂಡ ನಡೆಯುತ್ತೆ. ಅದಕ್ಕೆ ಎಲ್ಲದಕ್ಕೂ ನಾವು ಮುಂಚೆನೆ ಹೇಳಿದ್ವಿ. ಸೊ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಕೂಡ ಇಲ್ಲೇ ಇತ್ತು. ನಾನು ಹೇಳಿದೆ ನಮ್ಮ ಅತ್ತೆ ಮಾವಂಗೆ ಮತ್ತೆ ನನ್ನ ಮೈದ್ನ ಇದ್ದಾನೆ, ಅರ್ಜುನ್ ಇದಾರಲ್ಲ ಅವ್ರ ತಮ್ಮ, ಅವ್ರು ಹೇಳಿದ್ವಿ ನೀವು ಹೋಗಿ ಊಟ ಮುಗಿಸ್ಕೊಂಡ್ ಬನ್ನಿ. ಅಷ್ಟೊತ್ತಿಗೆ ನನ್ನ ಪಾಪುಗೆ ಮನೆಯಿಂದಾನೆ, ನಾವು ಹಾಸನಿಂದ ಹೊರಟಿರೋದ್ರಿಂದ ಅಲ್ಲಿಂದಾನೆ ನಾನು ದೋಸೆ ಪ್ಯಾಕ್ ಮಾಡ್ಕೊಂಡ್ ಬಂದಿದ್ದೆ. ಬಿಕಾಸ್ ದೇವಸ್ಥಾನದಲ್ಲಿ ಅನ್ನ ಒಂದೊಂದ್ಸತಿ ಗಟ್ಟಿ ಆಗ್ಬಿಡುತ್ತೆ. ಬಿಕಾಸ್ ಆಮೇಲೆ ಅನ್ನದಾನದ ಅನ್ನ ಅಲ್ಲ, ಲೈಕ್ ಮಿಕ್ಸ್ ಮಾಡಿರ್ತಾರೆ. ಗಟ್ಟಿ ಆದ್ರೆ ಅವನಿಗೆ ಸ್ವಲ್ಪ ತಿನ್ನಕ್ ಕಷ್ಟ ಆಗುತ್ತೆ ಅನ್ಬಿಟ್ಟು ನಾನು ದೋಸೆ ಮುಂಚೆನೆ ತಗೊಬಂದಿದ್ದೆ. ಸೊ ಆ ದೋಸೆನ ನಾನು ಅವನಿಗೆ ಅಷ್ಟೊತ್ತಿಗೆ ಊಟ ಮುಗಿಸ್ಬಿಟ್ರೆ ದೆನ್ ಅವ್ರು ನೋಡ್ಕೊಬಹುದು, ನಾವು ಊಟ ಮಾಡ್ಕೊಬಹುದು ಅನ್ನೋ ಒಂದು ಕಾರಣಕ್ಕೆ ಅವರಿಗೆ ಮುಂಚೆನೆ ನಾನು ನೀವು ಹೋಗಿ ಊಟ ಮಾಡ್ಕೊಳ್ಳಿ, ನೆಕ್ಸ್ಟ್ ನಾವ್ ಮಾಡ್ತೀವಿ ಅಂತ. ಇವನ್ನಂತೂ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ. ಪ್ಲೇಸ್ ದೊಡ್ಡದಾಗಿದೆ, ಬೆಟ್ಟ ತರ ಅಲ್ಲ. ಸೊ ಹಾಗಾಗಿ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ ಅವನ್ನ. ನೀವು ನೋಡ್ಬೋದು ಹಿಂದೆಯಿಂದ. ಇದು ಬ್ಯಾಕ್ ಸೈಡ್ ವ್ಯೂ. ನಾನು ಆಗ್ಲೇ ನಿಮಗೆ ಫ್ರಂಟ್ ಸೈಡ್ ತೋರಿಸಿದ್ದೆ, ಇದು ಬ್ಯಾಕ್ ಸೈಡ್ ವ್ಯೂ. ಸೊ ಇನ್ನ ಆ ಕಡೆ ಸೈಡ್ ತುಂಬಾ ಚೆನ್ನಾಗಿತ್ತು ವ್ಯೂಸ್ ಎಲ್ಲ. ಬಟ್ ನಾನು ಅಲ್ಲಿ ತನಕ ಹೋಗೋಕೆ ಹೆದರಿಕೆ, ಯಾಕಂದ್ರೆ ನನ್ನ ಹಿಂದೆನೆ ನನ್ನ ಮಗ ಬಂದ್ಬಿಡ್ತಾನೆ ಅಂತ. ಸೊ ಇನ್ನ ಈ ಕಡೆ ಊಟಕ್ಕೆಲ್ಲ ರೆಡಿ ಮಾಡಿದ್ರು. ಆ ಕಡೆ ಒಂದು ನಿಮಗೆ ಕಾಣಿಸಿರ್ಬೋದು, ಅಲ್ಲಿ ಒಂದು ಇದ್ರ ತರನೇ ಇದೆ, ಡೈನಿಂಗ್ ಹಾಲ್ ಇದೆ. ಬಟ್ ಜನ ಜಾಸ್ತಿ ಇರೋದ್ರಿಂದ ಹೊರಗಡೆ ಕೂಡ ಊಟಕ್ಕೆ ಅಂತ ಅಲ್ಲಿ ಮಾಡಿದ್ರು. ಊಟನೂ ಕೂಡ ತುಂಬಾ ವೆರೈಟೀಸ್ ಇತ್ತು. ಅಂದ್ರೆ ಒಬ್ಬೊಬ್ರು ಒಂದೊಂದ್ ದಿನ ಅಡ್ಗೆ ಮಾಡಿಸೋದ್ರಿಂದ ಅವ್ರವ್ರು ಏನೇನ್ ಬೇಕೋ ಆ ತರನು ಹೇಳಿರ್ತಾರೋ ಏನೋ, ನಂಗೆ ಗೊತ್ತಿಲ್ಲ. ಯಾಕಂದ್ರೆ ಇಷ್ಟು ವೆರೈಟಿ ದೇವಸ್ಥಾನದಲ್ಲಿ ನಾನು ನೋಡಿರ್ಲಿಲ್ಲ. ಸೊ ಆಮೇಲೆ ಈ ಗೋಪುರ ಈ ದೇವಸ್ಥಾನ ಎಲ್ಲ ಇದೆಯಲ್ಲ, ಇದು ಕೂಡ ಮೇನ್ ದೇವ್ರು ತುಂಬಾ ವರ್ಷದಿಂದ ಇದೆ. ಮೇನ್ ಗರ್ಭಗುಡಿ ಆಗ್ಲೇ ನೋಡಿದ್ರಿ ಅದು. ಬಟ್ ಹೊರಗಡೆದೆಲ್ಲ ಈಗ
ಬಿಲ್ಡ್ ಮಾಡಿರೋದು, ಈಗ ಕಟ್ಸಿರೋದು. ನಮಗೆ ಗೊತ್ತಿರೋರೆ ಒಬ್ರು ಆ ದೇವಸ್ಥಾನ ಕಟ್ಸಿರೋದು, ಒಬ್ರು ದೇವಸ್ಥಾನ ಕಟ್ಸಿದ್ದಾರೆ, ಒಬ್ರು ಗೋಪುರಕ್ಕೆ ದುಡ್ಡು ಹಾಕಿದ್ದಾರೆ. ಆ ತರ ಊರಲ್ಲಿ ಇರೋರೆಲ್ಲ ಸ್ವಲ್ಪ ಸ್ವಲ್ಪ ಕಾಂಟ್ರಿಬ್ಯೂಷನ್ ಮಾಡಿ ಇದನ್ನ ಮಾಡಿಸಿದ್ದಾರೆ. ಅಂಡ್ ಇದಕ್ಕೆ ರೋಡ್ ಕೂಡ ಮುಂಚೆ ಇರ್ಲಿಲ್ಲ. ನಮ್ಮ ಅತ್ತೆಯವರೆಲ್ಲ ಹೇಳ್ತಿದ್ರು, ಅವರೆಲ್ಲ ಬರ್ಬೇಕಾದ್ರೆ ನಡ್ಕೊಂಡು ಮೇಲ್ ತನಕ ಬರ್ತಾ ಇದ್ರಂತೆ. ಈ ಕೆಲವು ಟೈಮಲ್ಲಿ ಆರತಿ ಎಲ್ಲ ತಲೆ ಮೇಲೆ ಎತ್ಕೊಂಡು ಬೆಟ್ಟದ ಮೇಲೆ ಹತ್ಕೊಂಡ್ ಬರ್ಬೇಕಿತ್ತಂತೆ. ಬಟ್ ಈಗ ರೋಡ್ ಮಾಡಿದ್ದಾರೆ. ಆಕ್ಚುಲಿ ನಾನು ಲಾಸ್ಟ್ ಟೈಮ್ ಐ ಥಿಂಕ್ ಒಂದು 3 years ಬ್ಯಾಕ್ ವಿಸಿಟ್ ಮಾಡಿದಾಗ ರೋಡ್ ಇರ್ಲಿಲ್ಲ ಅಂತಾನೆ ನಾವು ಬರಕ್ ಆಗ್ಲಿಲ್ಲ. ಅಂದ್ರೆ ನಮ್ ಕಾರ್ ಹತ್ಲಿಲ್ಲ, ಆ ಜಲ್ಲಿ ಕಲಾಗ್ ರೋಡ್ ಆಗ್ತಾ ಇತ್ತು. ಬಟ್ ಈಗ ಚೆನ್ನಾಗಿ ರೋಡ್ ಆಗಿದೆ, ನೀವು ನೋಡ್ಬೋದು. ರೋಡ್ ಎಲ್ಲ ತುಂಬಾ ಚೆನ್ನಾಗಾಗಿದೆ. ಸೊ ಈಗ ನಾವು ಇಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೊರಟ್ವಿ. ನಮ್ಮ ಮಾವನೂರು ಅತ್ತೆ ಊರು ಆಕ್ಚುಲಿ ಹತ್ರನೇ ಇದೆ. ಸೊ ಇನ್ನೊಂದು ಅತ್ತೆ ಹೇಳಿದ್ರು ಇನ್ನೊಂದು ಇಲ್ಲೇ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಅಲ್ಲಿ ಅದು ಯಾವಾಗ್ಲೂ ಓಪನ್ ಇರಲ್ಲ. ನಮಗ್ ಗೊತ್ತಿರೋರು ಇದ್ದಾರೆ, ಅವ್ರಿಗೆ ನಾವು ಬರ್ತೀವಿ ಅಂದ್ರೆ ಫೋನ್ ಮಾಡಿ ಹೇಳಿದ್ರೆ ಅವರು ಪೂಜಾರಿ ಏನಿದ್ದಾರೆ ಅವ್ರು ಬಂದು ನಮ್ಗೆ ಓಪನ್ ಮಾಡ್ಕೊಡ್ತಾರೆ. ಸೊ ನಾವು ಹೇಗಿದ್ವು ಅಲ್ಲಿಗೆ ಹೋಗಿದ್ದೀವಲ್ಲ, ಜಸ್ಟ್ ಐ ಥಿಂಕ್ ಒಂದು 5 minutes ದೂರದಲ್ಲಿದೆ ಇದು. ಸೊ ನಾವು ಫೋನ್ ಮಾಡಿ ಹೇಳಿದ್ವಿ, ಅವ್ರು ಬಂದು ನಮಗೋಸ್ಕರ ಪೂಜೆ ಮಾಡಿಕೊಟ್ರು. ಈ ದೇವಸ್ಥಾನಕ್ಕೆ ನಾನು ಮುಂಚೆ ಬಂದಿದ್ದೀನಿ. ತುಂಬಾ ಪೀಸ್ಫುಲ್ ಅನ್ಸುತ್ತೆ ಈ ದೇವಸ್ಥಾನಕ್ಕೆ ಬಂದಾಗ. ನೀವು ನೋಡ್ಬೋದು ಆ ವೈಬ್ಸ್ ಕೂಡ ಒಂಥರ ತುಂಬಾ ಹಳೇ ಕಾಲದ ದೇವಸ್ಥಾನ ಅಲ್ಲ, ಹಳೇ ಕಾಲದ ವೈಬ್ಸ್ ಇದೆ. ಅಂಡ್ ಸುತ್ತಮುತ್ತ ಫುಲ್ ಪೀಸ್ಫುಲ್ನೆಸ್ ಇರುತ್ತೆ. ಇಲ್ಲಿ ಬಂದ್ರೇನೆ ಒಂಥರ ಫುಲ್ ಪೀಸ್ಫುಲ್ ಅನ್ಸುತ್ತೆ, ಯಾವಾಗ್ಲೂ ಮನ್ಸಿಗೆ ಒಂಥರ ಶಾಂತಿ ಆ ತರ ಅನ್ಸುತ್ತೆ. ಅಂಡ್ ನಾವು ಬಂದಾಗ ಯಾರು ನಾನು ಹೇಳ್ದಂಗೆ ಓಪನ್ನೇ ಇರ್ಲಿಲ್ಲ ದೇವಸ್ಥಾನ. ನಮಗೋಸ್ಕರ ಅಂದ್ರೆ ನಾವು ಫೋನ್ ಮಾಡಿದ್ವಿ ಅಂತ ಓಪನ್ ಮಾಡಿ ಪೂಜೆಗೆ ಅಂತ ಬಂದ್ರು. ಸೊ ಯಾರು ಇರ್ಲಿಲ್ಲ. ಸೊ ಯಾರು ಇಲ್ದೇ ಇರೋದ್ರಿಂದ ನಮಿಗೂ ಕೂಡ ಈಸಿ ಆಯ್ತು, ಆರಾಮಾಗಿ ಪೂಜೆ ಆಯ್ತು. ನನ್ ಮಗಂಗೆ ಇನ್ನೇನು ಈ ತರ ಓಪನ್ ಜಾಗ ಸಿಕ್ಬಿಟ್ರೆ ಅಂತ ಅವನಿಗೆ ಏನ್ ಹೇಳ್ತಾರೆ ತುಂಬಾ ಖುಷಿ. ಆರಾಮಾಗಿ ಓಡಾಡ್ಕೊಂಡು ಲೈಕ್ ದೇವಸ್ಥಾನದಲ್ಲೆಲ್ಲ ಓಡಾಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಇದು ಕೂಡ ಬೆಟ್ಟದ ಮೇಲೆ ಇರೋದು. ಸೊ ನಿಮಗೆ ಈ ವ್ಯೂ ನಾನು ಅದಕ್ಕೋಸ್ಕರನೇ ತೋರಿಸ್ತಾ ಇದ್ದೀನಿ. ಇದು ಕೂಡ ಒಂದ್ ಬೆಟ್ಟದಿಂದ ಇನ್ನೊಂದ್ ಬೆಟ್ಟಕ್ಕೆ ಹೋಗಿ ಆ ಬೆಟ್ಟದ ಮೇಲೆ ಇರೋದು. ಸೊ ಈಗ ನಾವು ದೇವಸ್ಥಾನದ ಒಳಗೆ ಪೂಜೆಗೆ ಅಂತ ಪೂಜೆ ಶುರು ಮಾಡಿದ್ದಾರೆ. ಸೊ ಈಗ ಇಲ್ಲಿ ಪೂಜೆ ಎಲ್ಲ ಆಯ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇನ್ನ ನೆಕ್ಸ್ಟ್ ಇದಕ್ಕೆ ಹೋಗ್ಬೇಕು. ಸೊ ಇಲ್ಲಿ ತುಂಬಾ ಸಣ್ಣ ಸಣ್ಣ ಇದೆ. ನೀವು ಕುದುರೆ ಇದನ್ನೆಲ್ಲ ನೋಡ್ತಿರಲ್ಲ, ಇದೆಲ್ಲ ಇಲ್ಲಿ ಜಾತ್ರೆ ನಡಿಬೇಕಾದ್ರೆ ಅದೆಲ್ಲ ತಗೊಂಡು ಹೋಗೋಕೆ ಅಂತ ಇಟ್ಟಿರೋದು. ಸೊ ಆ ಜಾತ್ರೆ ಟೈಮ್ಗೆ ಅಂತಾನೆ ಈ ಸಣ್ಣ ಸಣ್ಣ ಅಂದ್ರೆ ದೇವ್ರುಗಳಿರುತ್ತಲ್ಲ, ಆ ತರ ತುಂಬಾ ದೇವ್ರ ವಿಗ್ರಹಗಳು ಇದೆ. ಸೊ ಹಾಗೆ ಅಲ್ಲಿ ಸೈಡ್ ಅಲ್ಲಿ ಆಂಜನೇಯ ಸ್ವಾಮಿದು ಗುಡಿ ಕೂಡ ಇದೆ. ಸೊ ಇವೆಲ್ಲ ಕೂಡ ತುಂಬಾ ಹಳೇ ಟೆಂಪಲ್ ಆಗಿರೋದ್ರಿಂದ ನೀವು ನೋಡ್ಬೋದು ಹಳೇದೇ ಎಷ್ಟಾಗುತ್ತೆ ಅಷ್ಟು ರೀಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಅಂಡ್ ನೀವ್ ಈಗ ನಾನು ಹೇಳ್ದೆ ಅಲ್ಲ ಆಂಜನೇಯನ ಗುಡಿ ಇದೆ ಅಂತ, ನಾವು ಅಲ್ಲಿ ಹೋಗ್ತಾ ಇದೀವಿ. ನೀವ್ ಹೀಗ್ ನೋಡಿದ್ರೆ ಇಲ್ಲಿ ಆನೆ ಮತ್ತೆ ಅಲ್ಲಿ ಹಿಂದ್ಗಡೆ ಕುದುರೆ ಎಲ್ಲ ಇದೆ. ತುಂಬಾ ಮುಂಚೆ ಜಾತ್ರೆ ನಡಿಬೇಕಾದ್ರೆ ಈ ಆನೆ ಮತ್ತೆ ಈ ಕುದುರೆ ದೇವ್ರನ್ನ ಹೊರಕ್ಕೆ ಅಂತ ಇದನ್ನ ಯೂಸ್ ಮಾಡ್ತಿದ್ರಂತೆ. ಬಟ್ ಈಗೆಲ್ಲ ಅದೇ ಆಗ್ಲಿ ಗೋಲ್ಡನ್ ತೋರ್ಸದ್ನಲ್ಲ ಅದು ಬಂದ್ಬಿಟ್ಟಿದೆ. ಇದು ಹಳೆ ಅಲ್ವಾ ಅಂತ ಹಾಗೆ ಇಟ್ಟಿದ್ದಾರೆ. ಸೊ ಇದನ್ನ ನೋಡ್ಬಿಟ್ಟು ನನ್ನ ಮಗ ನನಗೆ ಆನೆ ಮತ್ತೆ ಕುದುರೆ ಮೇಲೆ ಕೂರ್ಸು ಅಂತ ಹಠ ಮಾಡ್ತಾ ಇದ್ದ. ಸೊ ನೋಡ್ಬೋದು ಇದು ಆಂಜನೇಯ ಸ್ವಾಮಿದು ವಿಗ್ರಹ ಬಂದು, ಇವೆಲ್ಲ ತುಂಬಾ ಹಳೇದೆ ಅಂತ ವಿಗ್ರಹ. ಹಾಗೆ ಕಲ್ಲಿನ ವಿಗ್ರಹಗಳು ಹಾಗೆ ರೀಸ್ಟೋರ್ ಮಾಡಿದ್ದಾರೆ. ಸೊ ನಾವು ಇನ್ನ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗೆ ಒಂದ್ ಸ್ವಲ್ಪ ಹೊತ್ತು
ಏನ್ ಹೇಳ್ತಾರೆ, ದೇವಸ್ಥಾನ ಮುಗಿಸ್ಕೊಂಡು ಸೀದಾ ಹಾಗೆ ಹೋಗಂಗಿಲ್ವ, ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಈಗ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಅಲ್ಲಿಗೆ ಅಂತ ಹೊರಟ್ವಿ ನಾವು. ಏನಂದ್ರೆ ನಾನು ಆಗ್ಲೇ ಹೇಳ್ದಾಗೆ ನಮ್ಮ ಅತ್ತೆ ಮತ್ತೆ ಮಾವನೂರು ತುಂಬಾ ಅಕ್ಕಪಕ್ಕ ದೂರ ತರನೇ ಅನ್ಕೋಬಹುದು, ಒಂದು 10-15 ಮಿನಿಟ್ಸ್ ದೂರ ಅಷ್ಟೇ. ಸೊ ಆಗಿರೋದ್ರಿಂದ ಬಂದ್ರೆ ಒಂದ್ಸತಿ ಬಂದ್ರೆ ಆಲ್ಮೋಸ್ಟ್ ಎಲ್ಲಾ ದೇವಸ್ಥಾನಗಳು ಕವರ್ ಆಗುತ್ತೆ. ಸೊ ಹಾಗಾಗಿ ನಾವು ನೆಕ್ಸ್ಟ್ ಚೌಡೇಶ್ವರಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಇದು ಒಂದು 10 ಮಿನಿಟ್ಸ್ ದೂರ ಇತ್ತು. ಆಗ ಏನ್ ತಿಮ್ಮಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ವಲ್ಲ, ಅಲ್ಲಿಂದ ಇಲ್ಲಿ 10 ಮಿನಿಟ್ಸ್ ದೂರ ಇದೆ ಅಷ್ಟೇ. ಸೊ ಅಲ್ಲಿಗೆ ಅಂತ ನಾವು ಪೂಜೆಗೆ ಅಂತ ಹೊರಟ್ವಿ. ಸೊ ನೋಡ್ಬೋದು ಇದೆ ಚೌಡೇಶ್ವರಿ ಅಮ್ಮನವ್ರ ದೇವಸ್ಥಾನ. ಸೊ ಇಲ್ಲೂ ಕೂಡ ನಾವು ಪೂಜೆಗೆ ಅಂತ ಹೇಳಿದ್ವಿ. ಇದೆಲ್ಲ ವಿಲೇಜ್ ಔಟ್ಸ್ಕರ್ಟ್ಸ್ ಅಲ್ಲಿ ಇರೋದ್ರಿಂದ ಯಾವಾಗ್ಲೂ ಕೂಡ ದೇವಸ್ಥಾನ ತೆಗ್ದಿರಲ್ಲ. ಪೂಜಾರಿಗಳು ಯಾವಾಗ ಫ್ರೀ ಆಗುತ್ತೆ ಆಗ ಬಂದು ಪೂಜೆ ಮಾಡ್ಕೊಂಡು ಬಾಗ್ಲಾಕೊಂಡು ಹೋಗ್ತಾರೆ. ಸೊ ಈಗ ಈ ತರ ನಾವ್ ಯಾರು ಬಂದ್ರೆ ಮುಂಚೆನೆ ಹೇಳ್ಬೇಕು, ನಾವ್ ಈ ಟೈಮಿಗೆ ಬರ್ತೀವಿ, ಪೂಜೆಗೆ ಬನ್ನಿ ಅನ್ನೋ ತರ. ಸೊ ಆಗ ಅವರು ಬಂದು ಬಾಗ್ಲು ತೆಗೆದು ನಮ್ಗೆ ಪೂಜೆ ಮಾಡ್ಕೊಟ್ಟು ಹೋಗ್ತಾರೆ. ಸೊ ಇಬ್ರು, ನಾವು ಮತ್ತೆ ಇನ್ನೊಂದು ಫ್ಯಾಮಿಲಿ, ಆಗ್ಲೇ ಯಾರು ಹೋಮ ಇಡ್ಸಿದ್ರಲ್ಲ ನಾವಿಬ್ರು ಸೇರಿಸ್ಬಿಟ್ಟು ಒಟ್ಟಿಗೆ ಬಂದಿದ್ವಿ. ಸೊ ಒಟ್ಟಿಗೆ ಪೂಜೆ ಆಗ್ಬಿಡುತ್ತೆ, ಯಾಕಂದ್ರೆ ಅವ್ರು ಒಂದೇ ಸತಿ ಬರ್ಬೋದು ಅನ್ನೋ ಒಂದ್ ಕಾರಣಕ್ಕೆ. ಸೊ ನೋಡ್ಬೋದು ಇದೇ ಚೌಡೇಶ್ವರಿ ಅಮ್ಮನವರು. ಸೊ ಯೂಶಲಿ ಬಂದಾಗ ನಾವು ಇಲ್ಲಿಗೂ ಕೂಡ ಬಂದೇ ಬರ್ತೀವಿ ಈ ದೇವಸ್ಥಾನಕ್ಕೆ. ಸೊ ಇಲ್ಲೂ ಕೂಡ ಪೂಜೆ ಎಲ್ಲ ಚೆನ್ನಾಗಾಯ್ತು ಅಂಡ್ ಮಳೆ ಬರಂಗ್ ಆಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾವು ತುಂಬಾ ಹೊತ್ತು ಡಿಲೇ ಮಾಡಕ್ ಆಗ್ತಿರ್ಲಿಲ್ಲ, ಮುಗಿಸ್ಕೊಂಡು ಬೇಗ ಹೊರಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಸೊ ಬೇಗ ಪೂಜೆ ಎಲ್ಲ ಆಗಿ ನೆಕ್ಸ್ಟ್ ನಾವು ಏನಿದ್ರು ಊರಿಗೆ ಹೊರಡ್ಬೇಕು. ಸೊ ಇದು ಒಂದು ಏನ್ ಹೇಳ್ಬೋದು, ಟೆಂಪಲ್ ರನ್ ವ್ಲಾಗ್ ಅಂತಾನೆ ಹೇಳ್ಬೋದು ನಿಮಗೆ. ಸೊ ಹೀಗಿತ್ತು ಇವತ್ತಿನ ಒಂದು ವ್ಲಾಗ್. ತುಂಬಾ ದಿನ ಆದ್ಮೇಲೆ ನಾನು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ, ಬಿಕಾಸ್ ಟ್ರಾವೆಲಿಂಗ್ ತುಂಬಾ ಆಗಿದೆ, ಎಷ್ಟೊಂದು ಕಂಟೆಂಟ್ ಇದೆ, ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ಒಂದ್ ಸ್ವಲ್ಪ ದಿನ ಟೈಮ್ ಸ್ವಲ್ಪ ಇದಾದ್ಮೇಲೆ ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನು ನಿಮಗೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.